ಇನ್ನು ಬಿಹಾರ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಕದನಕರಿಗಳು ಭರ್ಜರಿ ತಾಲೀಮ್ ನಡೆಸಿದ್ದಾರೆ. 121 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಆರಂಭ ಆಗ್ತಾ ಇದೆ. ತೇಜಸ್ವಿ ಯಾದವ್ ಸೇರಿದಂತೆ 1314 ಅಭ್ಯರ್ಥಿಗಳು ಕಣದಲ್ಲಿದ್ದು ಮತದಾರ ಪ್ರಭುಗಳ ಭವಿಷ್ಯವನ್ನ ಬರಿತಾ ಇದ್ದಾರೆ. ಅಬ್ಬರದ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಅಖಾಡದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಎನ್ಡಿಎ ಮೈತ್ರಿಕೂಟ ಮತ್ತು ಮಹಾಗಠಬಂಧನ್ ನಡುವೆ ಪ್ರತಿಷ್ಠೆಯ ಪೈಪೋಟಿಯಾಗಿದೆ. ಕರ್ನಾಟಕ ಸೇರಿ ಬೇರೆ ರಾಜ್ಯಗಳ ಮೇಲೂ ಪ್ರಭಾವ ಬೀರಲಿರುವ ಬಿಹಾರ ಚುನಾವಣೆಯ ಸಮರ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿದೆ. ಬಿಹಾರ ವಿಧಾನಸಭೆ ಚುನಾವಣೆ ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದು ಇಂದು ಮೊದಲ ಹಂತದ ಮತದಾನ ನಡೆಯುತ್ತಿದೆ. ಬಿಹಾರದ 121 ಕ್ಷೇತ್ರಗಳಿಗೆ ಮೊದಲ ಹಂತದ ವೋಟಿಂಗ್. 1131 ಅಭ್ಯರ್ಥಿಗಳು, 3.75 ಕೋಟಿ ಮತದಾರರು. ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿದ್ದು 2 ಹಂತಗಳಲ್ಲಿ ಮತದಾನ ನಡೆಯುತ್ತಿದೆ. ಇಂದು 121 ಕ್ಷೇತ್ರಗಳಿಗೆ ಮೊದಲ ಹಂತದ ವೋಟಿಂಗ್ ನಡೆಯುತ್ತಿದೆ. ಒಟ್ಟು 45,341 ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು 3.75 ಕೋಟಿ ಮತದಾರರು ಹಕ್ಕು ಚಲಾಯಿಸಲು ಅರ್ಹರಾಗಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಬಿಗಿ ಭದ್ರತೆಯಲ್ಲಿ ಮತದಾನ ಆರಂಭವಾಗಿದೆ. ಇನ್ನು ಘಟಾನುಘಟಿ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆಯಲಿದ್ದಾರೆ. ರಾಘೋಪುರ ಕ್ಷೇತ್ರದಿಂದ ಮಹಾಗಠಬಂಧನ್ನ ಸಿಎಂ ಅಭ್ಯರ್ಥಿ ಅಂತಾನೆ ಬಿಂಬಿತವಾಗ್ತಿರುವ ಆರ್ಜೆಡಿಯ ತೇಜಸ್ವಿ ಯಾದವ್ ಮತ್ತು ಇವರ ಪ್ರತಿಸ್ಪರ್ಧಿ ಎನ್ಡಿಎ ಅಭ್ಯರ್ಥಿ ಸತೀಶ್ ಕುಮಾರ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಲಾಲು ಕುಟುಂಬದ ವಿರುದ್ಧ ಸೆಟೆದು ನಿಂತಿರೋ ಪುತ್ರ ತೇಜ್ ಪ್ರತಾಪ್ ಯಾದವ್ ಮಹುವಾ ಕ್ಷೇತ್ರದಲ್ಲಿ ತಮ್ಮದೇ ಹೊಸ ಪಕ್ಷ ಜನಶಕ್ತಿ ಜನತಾದಳದಿಂದ ಕಣದಲ್ಲಿದ್ದಾರೆ. ಇವರ ಪ್ರತಿಸ್ಪರ್ಧಿ ಆರ್ಜೆಡಿಯಿಂದ ಮುಖೇಶ್ ಕುಮಾರ್ ರೋಷನ್ ಭವಿಷ್ಯವನ್ನ ಇಂದು ಮತದಾರರು ಬರೆಯಲಿದ್ದಾರೆ. ಇನ್ನು ಖ್ಯಾತ ಗಾಯಕಿ ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ದರ್ಬಾಂಗ್ ಜಿಲ್ಲೆಯ ಆಲಿನಗರ್ ಕಣದಲ್ಲಿದ್ದು ಅವರ ಪ್ರತಿಸ್ಪರ್ಧಿಯಾಗಿ ಆರ್ಜೆಡಿಯ ವಿನೋದ್ ಮಿಶ್ರಾ ಇದ್ದಾರೆ. ಇವರ ಭವಿಷ್ಯವು ಇಂದು ನಿರ್ಧಾರವಾಗಲಿದೆ. ಮುಂಗೇರ್ ಜಿಲ್ಲೆಯ ತಾರಾಪುರ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಬಿಜೆಪಿಯ ಸಮರ್ಥ ಚೌಧರಿ ಮತ್ತು ಇವರ ಪ್ರತಿಸ್ಪರ್ಧಿಯಾಗಿ ಆರ್ಜೆಡಿಯ ಅರುಣ್ ಕುಮಾರ್ ಕಣದಲ್ಲಿದ್ದಾರೆ. 2010 ಮತ್ತು 2015ರಲ್ಲಿ ಈ ಕ್ಷೇತ್ರದಿಂದ ಆರ್ಜೆಡಿ ಗೆದ್ದಿತ್ತು. ಆದರೆ 2020ರಲ್ಲಿ ಬಿಜೆಪಿ ಜಯಗಳಿಸಿತ್ತು. ಅದೇ ರೀತಿ ಲಖೀಸರಾಯ್ ಕ್ಷೇತ್ರದಲ್ಲಿ ಡಿಸಿಎಂ ಬಿಜೆಪಿಯ ವಿಜಯ್ ಕುಮಾರ್ ಸಿನ್ಹಾನ ಸ್ಪರ್ಧಿಸಿದ್ದು ಇವರ ವಿರುದ್ಧ ಕಾಂಗ್ರೆಸ್ನ ಅಮರೇಶ್ ಕುಮಾರ್ ಕಣದಲ್ಲಿದ್ದಾರೆ. ಇವರ ಭವಿಷ್ಯವನ್ನ ಇಂದು ಮತದಾರರು ಬರೆಯಲಿದ್ದಾರೆ. ಮೊದಲ ಹಂತದಲ್ಲಿ ಇಂದು 121 ಕ್ಷೇತ್ರಗಳಿಗೆ ವೋಟಿಂಗ್ ಶುರುವಾಗಿದ್ದು ನವೆಂಬರ್ 11ರಂದು 2ನೇ ಹಂತದ ಮತದಾನ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.